ಇಂದು ಮೈಸೂರಿನಲ್ಲಿ ದೋಸ್ತಿಗಳ ಪಾದಯಾತ್ರೆಯ ಕ್ಲೈಮ್ಯಾಕ್ಸ್ ಹಂತವನ್ನ ಈಗಾಗಲೇ ತಲುಪಿಯಾಗಿದೆ. ಇವತ್ತು ಕೂಡ ಮೆಗಾ ಪವರ್ ಶೋ ದೋಸ್ತಿಗಳಿಂದ ನಡಿಲಿಕ್ಕಿದೆ. ನಿನ್ನೆ ಕಾಂಗ್ರೆಸ್ನವರ ಪ್ರತಿ ಉತ್ತರಕ್ಕೂ ಇವತ್ತು ಕೌಂಟರ್ ಹೇಗೆ ಕೊಡ್ತಾರೆ ದೋಸ್ತಿಗಳು ಅನ್ನೋದು ಪ್ರಶ್ನೆ. ಜನಬಲದ ಪ್ರದರ್ಶನದ ವೇದಿಕೆಯಾಗಿ ಹೇಗೆ ಮಾರ್ಪಾಡಾಗುತ್ತೆ? ಮೈಸೂರಿನ ಸ್ವತಂತ್ರ ಹೋರಾಟಗಾರರ ಉದ್ಯಾನವನದಿಂದ ಆರಂಭ ಆಗುವಂತಹ ಈ ಸಮಾರೋಪ ಸಮಾವೇಶ ಅನ್ನೋದು ಕುತೂಹಲ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಅಂತಿಮ ಹಂತದಲ್ಲಿ ಮಾಡಿಕೊಂಡಿದ್ದಾರೆ. 2 ಕಿಲೋಮೀಟರ್ಗಳ ಕೊನೆಯ ನಡಿಗೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕ್ರಮಿಸಲಿಕ್ಕಿದ್ದಾರೆ. ಈಗಾಗಲೇ ಜೋಶ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಗಮನಿಸ್ತಾ ಇದ್ದೀರಾ, ಜೊತೆಗೆ ಮೈಸೂರು ಭಾಗದ ಅನೇಕ ನಾಯಕರನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಮುಂದಕ್ಕೆ ಅದೇ ಜೋಶ್ನಲ್ಲಿ ಸಾಕ್ತಾ ಇದ್ದಾರೆ. ಈಗಾಗಲೇ ಈ ಪಾದಯಾತ್ರೆಯಿಂದ ಅವ್ರಿಗೆ ಸಿಕ್ಕಿರುವಂತಹ ಫಲ ಇದೆಯಲ್ಲ, ಫಲ, ರೆಸ್ಪಾನ್ಸ್, ಪ್ರಭಾವ, ಇದೆಲ್ಲದೂ ಏನು ಅನ್ನೋದು ಅವರ ಮುಖದಲ್ಲಿರುವಂತಹ ಖುಷಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬಹುದು. ಸದ್ಯಕ್ಕೆ ಸಮಾರೋಪ ಸಮಾವೇಶದಲ್ಲಿ ಏನೇನು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ, ಆ ಅಸ್ತ್ರಗಳು ಕಾಂಗ್ರೆಸ್ಗೆ ಇನ್ನೆಷ್ಟು ಕ್ಲಿಷ್ಟವಾಗುತ್ತೆ ಅನ್ನೋದು ಕುತೂಹಲ. 120ಕ್ಕೂ ಅಧಿಕ ಕಿಲೋಮೀಟರ್ಗಳನ್ನ ಕಳೆದ 8 ದಿನಗಳಿಂದ ಕ್ರಮಿಸ್ತಾ ಬಂದಿದ್ರು ಮಿತ್ರರ ನಡೆ ಮೈಸೂರು ಕಡೆಗೆ ಅನ್ನೋ ಘೋಷವಾಕ್ಯದ ಜೊತೆಗೆ ಈ ಪಾದಯಾತ್ರೆಯನ್ನ ಕ್ರಮಿಸಿದ್ದಾರೆ. SR ವಿಶ್ವನಾಥ್ ಆದಿಯಾಗಿ ಅನೇಕ ನಾಯಕರ ಜೋಶ್ ದುಪ್ಪಟ್ಟಾಗಿದೆ. ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇವತ್ತು ನಡೀತಾ ಇದೆ. ಸಮಾರಂಭಕ್ಕೂ ಮುನ್ನ ಇವತ್ತು ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಜೇಂದ್ರ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಸದ್ಯ ವಿಜೇಂದ್ರ ಅವರು ನನ್ನ ಜೊತೆಗಿದ್ದಾರೆ. ಸರ್, ಇವತ್ತು ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ. ಅದಕ್ಕೂ ಮುನ್ನ ಪಾದಯಾತ್ರೆಯನ್ನು ಮಾಡಿ ಸಮಾರೋಪ ಸಮಾರಂಭ ನಡೆಸ್ತಾ ಇದ್ದೀವಿ ಸರ್, ಏನು ಹೇಳ್ತೀವಿ? ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಸದನದ ಒಳಗಡೆ ಸದನದ ಹೊರಗಡೆ ಏನೋ ತೆಗೆದುಕೊಂಡು ಹೊರಟಿದ್ದೇವೆ. ಈ ಹೋರಾಟವನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ಸಂಕಲ್ಪನ ಮಾಡಿದ್ವಿ. ಇವತ್ತು ಆ ದಿನ ಬಂದಿದೆ. ನಮ್ಮ ಈ ಪಾದಯಾತ್ರೆ ಯಶಸ್ವಿಯಾಗಿ ಪೂರೈಸಿಕೊಂಡು ಇವತ್ತು ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಕುಮಾರಸ್ವಾಮಿ ಅವರು, ಕೇಂದ್ರದ ವರಿಷ್ಠರಾಗಿರ್ತಕ್ಕಂಥ ರಾಧಾಮೋಹನ್ ದಾಸ್ ಜಿಯವರು, ನಮ್ಮೆಲ್ಲ ಕೇಂದ್ರದ ಸಚಿವರು, ಸಂಸದರು, ಶಾಸಕರು, 2 ಪಕ್ಷ ಶಾಸಕರು ಎಲ್ಲರೂ ಕೂಡ ಇರ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲ ಒಂದು ಕಾರ್ಯಕರ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಹೋರಾಟ ಇದು ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ. ಈ ನಾಡಿನ ದೀನ ದಲಿತರು, ಬಡವರು, ರೈತರು ಅವರ ಪರವಾಗಿ ಇವತ್ತು ಏನು ಧ್ವನಿಯನ್ನು ಎತ್ತಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಹೋರಾಟಕ್ಕೆ ಒಂದು ಫಲಶ್ರುತಿ ಸಿಗುತ್ತೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿತಕ್ಕಂಥ ಒಂದು ಸಂಕಲ್ಪ ಏನಿದ್ದೇವೆ ಅದನ್ನು ನಾವು ಯಶಸ್ವಿ ಆಗಿದೆ. 7 ದಿನಗಳಿಂದ ಕೂಡ ಪಾದಯಾತ್ರೆ ಬಂದಿದ್ದೀರಿ. ಸಾಕಷ್ಟು ಸಾವಿರ ಸಂಖ್ಯೆಯಲ್ಲಿ ಕೂಡ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಇವತ್ತು ಸಮಾರೋಪ ನಡೀತಾ ಇದೆ. ಹೋರಾಟ ಯಶಸ್ವಿ ಅಂತ ತಲುಪ್ತಾ ಇದೆಯಾ, ಹೇಗೆ ಸರ್? ಹೋರಾಟ ಒಂದು ಮುಖ್ಯವಾದ ಹಂತಕ್ಕೆ ತಲುಪಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕ್ಷಣದಲ್ಲಾದರೂ ಕೂಡ ತಮ್ಮ ರಾಜೀನಾಮೆಯನ್ನು ಕೊಡಲೇಬೇಕಾಗ್ತದೆ. ಆ ಒಂದು ಹಂತಕ್ಕೆ ಬಂದು ತಲುಪಿದೆ ಇವತ್ತು. ಹಾಗಾಗಿ ಬರೋ ದಿನದಲ್ಲಿ ನೀವು ಎಲ್ಲರೂ ಕೂಡ ಕಾದು ನೋಡಿ ಏನೇನು ಬೆಳವಣಿಗೆಗಳು ಆಗ್ತದೆ ಅಂತ. ಯಾವುದೇ ಕಾರಣಕ್ಕೂ ನಾನು ಜಗ್ಗಲ ರಾಜೀನಾಮೆ ಕೊಡಲ್ಲ ಅಂತ CM ನೆನ್ನೆ ಹೇಳಿದ್ದಾರೆ ಸರ್. ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ ನಿಮಗೆಲ್ಲವೂ ಕೂಡ. ಇಷ್ಟು ಕೂಡ BY ವಿಜೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮೈಸೂರು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. ಜನತಾ ನ್ಯಾಯಾಲಯವನ್ನ ಪ್ರತಿಪಕ್ಷದವರು ಕೂಡ ಆರಿಸಿಕೊಂಡು ಇವತ್ತು ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದ್ದಾರೆ. ಜೋಶ್ ಹೇಗೆ ಕಾಣಿಸ್ತಾ ಇದೆ? ನಿನ್ನೆಯ ಸಮಾವೇಶದಲ್ಲೂ ಕೂಡ ತಾವಿದ್ರಿ, ಇವತ್ತು ಕೂಡ ತಾವು ಸಾಕ್ಷಿ ಆಗ್ತಾ ಇದ್ದೀರಾ. ಏನೇನು ಮೇಜರ್ ಡಿಫ್ರೆನ್ಸ್ ಕಾಣಿಸಿದ್ರೆ ಏನು ಕಾಣಿಸ್ತಾ ಇದೆ? ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೋದು ನಾವಿವತ್ತು? ಮಮತಾ, ನಿನ್ನೆ ಏನು ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೆದಂಥ ಒಂದು ಸಮಾವೇಶ ಏನಿದೆ, ಆ ಸಮಾವೇಶದ ಮತ್ತೊಂದು ಬಣ್ಣವಾಗಿ ಇವತ್ತು ಬದಲಾಗಿರುವಂಥದ್ದು. ನಿನ್ನೆ ಇದ್ದಷ್ಟೇ ಜೋಶ್ ಇವತ್ತೂ ಕೂಡ ದೋಸ್ತಿಗಳಲ್ಲಿ ಪ್ರಮುಖವಾಗಿ ಕಾಣ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಪಾದಯಾತ್ರೆಯ ಕ್ಲೈಮ್ಯಾಕ್ಸ್ ಅನ್ನು ತಲುಪ್ತಾ ಇದೆ. ಯಾಕಂದರೆ ಮೈಸೂರಿನ ನಗರದ ಒಳಭಾಗದಲ್ಲೇ ಒಂದಿಷ್ಟು ಪಾದಯಾತ್ರೆ ನಡೆಸಬೇಕೆನ್ನುವಂಥದ್ದು ದೋಸ್ತಿಗಳ ಉದ್ದೇಶವಾಗಿತ್ತು. ನಿನ್ನೆ ರಾತ್ರಿವರೆಗೂ ಕೂಡ ಅದು ಕನ್ಫರ್ಮ್ ಆಗಿರಲಿಲ್ಲ. ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕಂತೂ ಜೋಶ್ ಕಂಟಿನ್ಯೂ ಆಗ್ತಾ ಇದೆ. ನೋಡೋಣ ವೇದಿಕೆಯಲ್ಲಿ ಯಾವೆಲ್ಲ ಅಸ್ತ್ರಗಳನ್ನ ಬತ್ತಳಿಕೆಯಿಂದ ಉಪಯೋಗಿಸ್ತಾರೆ, ಅದು ಸರ್ಕಾರಕ್ಕೆ ಇನ್ನಷ್ಟು ಇಕ್ಕಟ್ಟನ್ನ ಹೇಗೆ ತರುತ್ತೆ ಅಂತ. ಏಕವಚನದ ಪ್ರಯೋಗ ನೆನೆ ಆಯಿತು ವೇದಿಕೆಯಲ್ಲಿ. ಇವತ್ತು ಯಾರು ಏನು ಮಾತಾಡ್ತಾರೆ, ಕುತೂಹಲ ಇದೆ.